ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದೆ, ನಿಮ್ಗೆ ಯಾವ ಸ್ಕೀಮ್ ಬೆಸ್ಟ್ ಅಂತ ನೋಡ್ಬೇಕಾ? ಈ ವಿಡಿಯೋ ನೋಡಿ. 20 ಇಯರ್ಸಿಂದ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಎಲ್ಲ ಕಸ್ಟಮರ್ಸ್ ಇದು ಸ್ಟ್ಯಾಂಡರ್ಡ್ ಕ್ವಶನ್. ಈಗ ಯಾವ ಸ್ಕೀಮ್ ಚೆನ್ನಾಗಿದೆ ಅಂತ. ಆಕ್ಚುಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ? ನಿಮ್ಮ ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್, ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಗೋಲ್ಸ್ ಅನ್ನ ಮ್ಯಾಚ್ ಮಾಡಿ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಇವಾಗ ಯಾವ ಸ್ಕೀಮ್ ಚೆನ್ನಾಗಿದೆ ಅಂತ ನೋಡೋದು ಕರೆಕ್ಟ್ ಅಲ್ಲ. ನಿಮ್ಮ ಫಿನಾನ್ಷಿಯಲ್ ಗೋಲಿಗೆ ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ ಕ್ಯಾಟಗರಿ ಮ್ಯಾಚ್ ಆಗುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ಜಸ್ಟ್ ಪ್ರೀವಿಯಸ್ಲಿ ಲಾಸ್ಟ್ 1 ಇಯರ್ 3 ಇಯರ್ ಯಾವ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ. ಆನ್ ಆನ್ ಎವರೇಜ್ 40ಕ್ಕೂ ಹೆಚ್ಚು ಮ್ಯೂಚುವಲ್ ಫಂಡ್ ಕಂಪನಿಗಳಿದ್ದಾವೆ. ಪ್ರತಿ ಮ್ಯೂಚುವಲ್ ಫಂಡ್ ಕಂಪನಿಯಲ್ಲೂ ಎಲ್ಲಾ ವೆರೈಟಿ ಸ್ಕೀಮ್ಗಳಿದ್ದಾವೆ ಹೆಚ್ಚು ಕಡಿಮೆ. ಸೊ ಎಲ್ಲಾ ಸ್ಕೀಮು ಚೆನ್ನಾಗಿದೆ, ಎಲ್ಲ ಸ್ಕೀಮು ಕೆಲವು ಸಲ ಚೆನ್ನಾಗಿರಲ್ಲ. ಪರ್ಫಾರ್ಮೆನ್ಸ್ ಬೇರೆ ಬೇರೆ ಪೀರಿಯಡ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸೊ ಲಾಸ್ಟ್ 2-3 ಇಯರ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅಥವಾ ಇವಾಗ ಯಾವ ಸ್ಕೀಮ್ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಕರೆಕ್ಟ್ ಅಲ್ಲ. ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ, ಅಸೆಟ್ ಅಲೋಕೇಶನ್ ಮಾಡಿ, ಫಿನಾನ್ಷಿಯಲ್ ಡಿಸಿಪ್ಲಿನ್ ಮಾಡಿ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ, ಆಯ್ತಾ?